ಬೇಸಿಗೆ ರಜೆ ಆರಂಭವಾಗುತ್ತಿದ್ದಂತೆ ಮಕ್ಕಳ ಬೇಸಿಗೆ ಶಿಬಿರಗಳು ಕೂಡ ಆಯೋಜನೆಯಾಗತೊಡಗಿದೆ. ಈ ಬಾರಿ ಶಿಬಿರಗಳ ಸಂಖ್ಯೆಯಲ್ಲಿ ಕೂಡ ಭಾರಿ ಹೆಚ್ಚಳವಾಗಿದೆ. ಮುಖ್ಯವಾಗಿ ಚಿಕ್ಕಮಗಳೂರು ಜಿಲ್ಲಾ ರೋಲರ್ ಸ್ಕೇಟಿಂಗ್ ಅಸೋಸಿಯೇಷನ್ ವತಿಯಿಂದ ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿರುವ ಸ್ಕೇಟಿಂಗ್ ರಿಂಕ್ನಲ್ಲಿ ಮಕ್ಕಳಿಗೆ ಸ್ಕೇಟಿಂಗ್ ತರಬೇತಿ ಶಿಬಿರ ಆಯೋಜಿಸಿದ್ದು, ಆಸಕ್ತ ಕ್ರೀಡಾಪಟುಗಳು ಪಾಲ್ಗೊಳ್ಳಿ ಎಂದು ಸ್ಕೇಟಿಂಗ್ ತರಬೇತುದಾರರಾದ ಮೋಹನ್ ಕುಮಾರ್ ತಿಳಿಸಿದರು. ಪತ್ರಿಕಾ ಹೇಳಿಕೆ ನೀಡಿರುವ ಅವರು, ಏಪ್ರಿಲ್ 6ರಿಂದ ಈ ಶಿಬಿರ ನಡೆಯಲಿದ್ದು 2 ಗಂಟೆಗಳ ಕಾಲ ತರಬೇತಿ ನೀಡಲಾಗುವುದು. ಬೇಸಿಗೆ ಶಿಬಿರಗಳು ಮಕ್ಕಳ ದೈಹಿಕ ಚಟುವಟಿಕೆಗಳಿಗೆ ಅತ್ಯುತ್ತಮ ವೇದಿಕೆ ಕಲ್ಪಿಸಿಕೊಡುತ್ತದೆ. ಹೆಚ್ಚಿನ ಮಕ್ಕಳು ನಾನಾ ಕಾರಣಗಳಿಂದಾಗಿ ಆತ್ಮವಿಶ್ವಾಸದ ಕೊರತೆ ಎದುರಿಸುತ್ತಿದ್ದಾರೆ. ಇಂತಹ ಮಕ್ಕಳಿಗೆ ಬೇಸಿಗೆ ಶಿಬಿರಗಳು ಅನುಕೂಲ ಮಾಡಿಕೊಡುತ್ತವೆ. ಶಿಬಿರದಲ್ಲಿ ಸಿಗುವ ಮುಕ್ತ ವಾತಾವರಣ ಅವರಲ್ಲಿನ ಭಯ ಹೋಗಲಾಡಿಸುತ್ತದೆ. ಹೊಸ ಉತ್ಸಾಹ ಚೈತನ್ಯ ತುಂಬುತ್ತದೆ ಎಂದು ಹೇಳಿದ್ದಾರೆ. ಹೆಸರು ಮೋಹನ್ ಕುಮಾರ್ ಅಂತೇಳಿ ಚಿಕ್ಕಮಗಳೂರು ಜಿಲ್ಲಾ ಆಟ ಮೈದಾನದಲ್ಲಿ 6ನೇ ತಾರೀಕು ಸೋಮವಾರದಿಂದ 1 ತಿಂಗಳ ಕಾಲ ಬೇಸಿಗೆ ತರಬೇತಿ ಶಿಬಿರ ಹಮ್ಮಿಕೊಂಡಿದ್ದೇವೆ. ಯಾರು ಆಸಕ್ತ ಉಳ್ಳವರು ಸ್ಕೇಟಿಂಗ್ ತರಬೇತಿದಾರರಾದ ಮೋಹನ್ ಕುಮಾರ್ ಆದ ನನ್ನನ್ನು ಸಂಪರ್ಕಿಸಬೇಕಾಗಿ ಭೂಮಿಕಾ ಚಾನಲ್ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಫೀಸ್ ಸ್ಟ್ರಕ್ಚರ್ ಎಲ್ಲ ಇಲ್ಲಿ ಬಂದಮೇಲೆ ಮಕ್ಕಳು ಏಜ್ ಗ್ರೂಪ್ ಎಲ್ಲ ನೋಡಿ ಒಂದೊಂದು ಮಕ್ಕಳಿಗೆ ಒಂದೊಂದು ಥರ ಫೀಸ್ ಹೇಳ್ತೀವಿ ಸರ್. ಅಂದರೆ ಎಷ್ಟು ಗಂಟೆ ಏನು? ಸಂಜೆ 5ರಿಂದ 6:30 ತನಕ. ಎಷ್ಟು ದಿನ ಇರುತ್ತೆ ಸರ್ ಇದು? ಒಂದು ತಿಂಗಳು ಇರುತ್ತೆ ಸರ್ ಸಮ್ಮರ್ ಕ್ಯಾಂಪ್, ಬೇಸಿಗೆ ತರಬೇತಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕ್ರೀಡೆಗೆ ಹೆಚ್ಚಿನ ಪ್ರಾಶಸ್ತ್ಯವಿಲ್ಲದಿದ್ದರೂ ಕ್ರೀಡಾಪಟುಗಳು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ವಿಜೇತರಾಗಿ ಜಿಲ್ಲೆಗೆ ಕೀರ್ತಿ ತಂದಿದ್ದು, ಸ್ಕೇಟಿಂಗ್ ತರಬೇತುದಾರರಾದ ಮೋಹನ್ ಕುಮಾರ್ ಅವರು ಚಿಕ್ಕ ಗ್ರೌಂಡ್ನಲ್ಲೇ ಕ್ರೀಡಾಪಟುಗಳಿಗೆ ಉತ್ತಮ ತರಬೇತಿ ನೀಡುತ್ತಾ ಚಿಕ್ಕಮಗಳೂರಿನ ಸ್ಕೇಟಿಂಗ್ ಕ್ರೀಡಾಪಟುಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಇವರ ಈ ಕಾರ್ಯ ಶ್ಲಾಘನೀಯ.